ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದ ಸುನಿತಾ ವಿಲಿಯಮ್ಸ್. ಸುನಿತಾ ಬುಚ್ ವಿಲ್ಮೋರ್ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ. 286 ದಿನಗಳ ಬಳಿಕ ಭೂಮಿಗಿಳಿದ ಗಗನಯಾತ್ರಿಗಳು. ಸರಿಸುಮಾರು 286 ದಿನದ ಬಳಿಕ ಸುನಿತಾ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಬಂದಿಳಿದಿರುವಂತದ್ದು. ಮುಂಜಾನೆ 3:27ಕ್ಕೆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಲ್ಯಾಂಡಿಂಗ್ ಆಗಿದೆ. ಫ್ಲೋರಿಡಾ ಸಮುದ್ರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿರುವಂಥದ್ದು. ನಗುಮುಖದಲ್ಲಿ ಹೊರಬಂದ ಸುನಿತಾ ವಿಲಿಯಮ್ಸ್. ಸ್ಪೇಸ್ ಎಕ್ಸ್ ನಾಸಾ ಸಿಬ್ಬಂದಿಯಿಂದ ಗಗನಯಾತ್ರಿಗಳ ರಕ್ಷಣೆ. ಸ್ಪೇಸ್ ಎಕ್ಸ್ ಹಾಗೂ ನಾಸಾ ಸಿಬ್ಬಂದಿಗಳಿಂದ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯಿಂದಾಗಿ ಗಗನಯಾತ್ರಿಗಳನ್ನ ರಕ್ಷಣೆ ಮಾಡಲಾಗಿದೆ. 9 ತಿಂಗಳ ಸತತ ಪ್ರಯತ್ನಕ್ಕೆ ಫಲ ಸಿಕ್ಕಂತಾಗಿದೆ. ನಾಸಾದಲ್ಲಿ ಸಂಭ್ರಮ ಮನೆ ಮಾಡಿದೆ. ಗಗನಯಾತ್ರಿಗಳಿಗೆ ನಡೆಸಲಾಗ್ತಾ ಇದೆ ಆರೋಗ್ಯ ತಪಾಸಣೆ. 286 ದಿನದ ಬಳಿಕ ಬಂದಿಳಿದಂತಹ ಗಗನಯಾತ್ರಿಗಳಿಗೆ ಈಗ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. 2024ರ ಜೂನ್ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದಂತಹ ಸುನಿತಾ ಬುಚ್ ವಿಲ್ಮೋರ್ 8 ದಿನಗಳ ಅಧ್ಯಯನಕ್ಕೆ ತೆರಳಿದಂತಹ ಸುನಿತಾ ಬುಚ್ ವಿಲ್ಮೋರ್ ತಾಂತ್ರಿಕ ದೋಷದಿಂದ 9 ತಿಂಗಳು ಸ್ಪೇಸ್ ಸೆಂಟರ್ ಅಲ್ಲೇ ಇದ್ರು. ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ಬೆಳಗ್ಗೆ 3:27ಕ್ಕೆ ಫ್ಲೋರಿಡಾ ಸಮುದ್ರದಲ್ಲಿ ಸ್ಪೇಸ್ ಕ್ರಾಫ್ಟ್ ನೌಕೆ ಬಂದಿಳಿದಿದೆ. ಈ ನೌಕೆಯಲ್ಲಿ ಒಟ್ಟು 4 ಇದ್ರು. ನಿಕ್ ಹೇಗ್, ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಮತ್ತು ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಎಲ್ಲರ ಆರೋಗ್ಯ ತಪಾಸಣೆ ಈಗ ಮಾಡಲಾಗ್ತಾ ಇದೆ. She, like her, will be assisted onto the mobility aid. And there we have it, some waves, some thumbs up, and some smiles. And there we do see Crew 9, some happy waves, smiles all around back on Earth. And there we do see Crew 9, some happy waves, smiles all around back on Earth. And there we do see Crew 9, some happy waves, smiles all around back on Earth. ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ ಸರ್, ಇವಾಗ ಹೇಳಬೇಕು, ಭೂಮಿಗೆ ಬಂದಿಳಿದಿದ್ದಾಗಿದೆ. ಈಗ ಯಾವ ರೀತಿಯ ಭದ್ರತೆಯನ್ನ ಕಲ್ಪಿಸಿಕೊಡಲಾಗಿದೆ ಅವರಿಗೆ ಅಂತ? ಮೋನಿಕಾ, ಬರೋಬ್ಬರಿ 286 ದಿನಗಳು, 9 ತಿಂಗಳಿಗಿಂತ ಹೆಚ್ಚು ಅಂತರಿಕ್ಷದಲ್ಲಿ ಇದ್ದಂತವರು ಸುನಿತಾ ವಿಲಿಯಂ ಮತ್ತೆ ಅದೇ ರೀತಿಯಾಗಿ ಬಚ್ ವಿಲ್ಮೋರ್ ಅವರು ಇಬ್ಬರು ಕೂಡ ಅವರ ಜೊತೆಯಲ್ಲಿ ಮತ್ತೆ ಇತ್ತೀಚೆಗಷ್ಟೇ ಹೋದಂತ 2 ಆಸ್ಟ್ರೋನಾಟ್ಸ್ ಗಳು ಎಲ್ಲರೂ ಸೇರಿ 4 ಜನ ಈಗ ಬಂದಿಳಿದಿರುವಂತದ್ದು ಭೂಮಿಗೆ ಸ್ಪರ್ಶವನ್ನ ಮಾಡಿದ್ದಾರೆ. ಆ 8 ದಿನಗಳ ಕಾಲ ಅಂತ ಕೇವಲ 8 ದಿನಗಳ ಕಾಲ ಹೋಗಬೇಕಾಗಿದ್ದಂತ ಒಂದು ಮಿಷನ್ ಅದು. ಆದ್ರೆ ತಾಂತ್ರಿಕ ದೋಷದ ಸಂಭವಿಸಿದಂತ ಕಾರಣದಿಂದಾಗಿ 9 ತಿಂಗಳನ್ನ ಅಲ್ಲಿ ಅವ್ರು ವಾಸವನ್ನ ಮಾಡ್ಬೇಕಾಯ್ತು. ಈಗ ಇದು ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕ್ಯಾಪ್ಸುಲ್ ಏನಿದೆ, ಆ ಕ್ಯಾಪ್ಸುಲ್ ಅನ್ನ ಬಳಸಿಕೊಂಡು ನಾಸಾದ ವಿಜ್ಞಾನಿಗಳು ಈಗ ಅವರನ್ನ ಭೂಮಿಗೆ ಕರೆತಂದಿದ್ದಾರೆ. ಈಗ ಭೂಮಿಗೆ ಕರೆತಂದಿದ್ದಾರೆ ಏನೋ ನಿಜ, ಆದ್ರೆ ಭೂಮಿಗೆ ಬಂದ ಬಳಿಕ ಇದೆಯಲ್ಲ, ಇಲ್ಲಿ ದೊಡ್ಡ ಮಟ್ಟದ ಚಾಲೆಂಜ್ ಅನ್ನ ಅವರು ಎದುರಿಸಬೇಕಾಗುತ್ತೆ. ಅದೇ ಕಾರಣದಿಂದಾಗಿ 45 ದಿನಗಳ ಕಾಲ ರಿಹ್ಯಾಬಿಲೇಷನ್ ಅನ್ನ ಅವರಿಗೆ ಒದಗಿಸಿಕೊಡ್ಲಾಗುತ್ತೆ. ತೀವ್ರ ನಿಗಾವನ್ನ ಇಟ್ಟು ಅವರ ಪ್ರತಿಯೊಂದು ಚಲನವಲನಗಳು, ಅವರ ಒಂದು ದೈಹಿಕವಾಗಿರ್ತಕ್ಕಂಥ ಆರೋಗ್ಯ, ಮಾನಸಿಕವಾದಂತಹ ಆರೋಗ್ಯ, ಅವರ ಬೋನ್ ಸ್ಟ್ರೆಂತ್ ಏನಿದೆ ಅದರ ಬಗ್ಗೆ ಕೂಡ ಈಗ ನಿರಂತರವಾಗಿ ಅವರ ಸ್ಟಡಿ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳಿರಬಹುದು, ವ್ಯಾಯಾಮವನ್ನ ಅವರಿಗೆ ಕಲ್ಪಿಸಿಕೊಡ್ಬೇಕಾಗತ್ತೆ. ಯಾಕಂದ್ರೆ ಈ ಅಂತರಿಕ್ಷದಲ್ಲಿ ಬಹುತೇಕ ಜನರಿಗೆ ಈಗ ಆಲ್ರೆಡಿ ಗೊತ್ತಾಗಿರುವಂತ ಹಾಗೆ ಅಂತಾರಾಷ್ಟ್ರೀಯ ಸ್ಪೇಸ್ ಸೆಂಟರ್ ಅಂತ ಇದೆ. ಆ ಅಂತಾರಾಷ್ಟ್ರೀಯ ಸ್ಪೇಸ್ ಸೆಂಟರ್ ನಲ್ಲಿ ಭೂಮಿಯ ಸುತ್ತಲೂ ಕೂಡ ಅವರು 4,000ಕ್ಕೂ ಅಧಿಕವಾಗಿ ಭೂಮಿಯ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ. ಆ ಒಂದು ವಾತಾವರಣ ಹೇಗಿರುತ್ತೆ ಅಂದ್ರೆ ಅಲ್ಲಿ ಭೂಮಿಯ ಗುರುತ್ವಾಕರ್ಷಣೆ ಇರೋದಿಲ್ಲ, ಅವರು ತೇಲಿಕೊಂಡೇ ಇರಬೇಕಾಗುತ್ತೆ. ಪ್ರತಿಯೊಂದು ಕೂಡ ಅವರ ವೈಜ್ಞಾನಿಕವಾಗಿರ್ತಕ್ಕಂಥ ಎಕ್ಸ್ಪ್ಲೋರೇಷನ್ ಇರಬಹುದು, ಅವರ ಒಂದು ಯಾವುದೇ ರೀತಿಯಾದಂತಹ ಕಮ್ಯುನಿಕೇಶನ್ ಇರಬಹುದು, ಅಥವಾ ಅವರು ವ್ಯಾಯಾಮವನ್ನ ಮಾಡುವಂತದ್ದು, ಆಹಾರವನ್ನು ಸೇವಿಸುವಂತದ್ದು, ಅದಷ್ಟೇ ಅಲ್ಲ ದೈಹಿಕವಾಗಿರ್ತಕ್ಕಂಥ ಈಗ ಬಹಿರ್ದೆಸೆಯನ್ನ ಕೂಡ ಅವರು ತೇಲಿಕೊಂಡೇ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹೀಗಾಗಿ ಸಹಜವಾಗಿ ದೈಹಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಭೂಮಿಯ ಮೇಲೆ ಫ್ರಿಕ್ಷನ್ ಇರುತ್ತೆ, ಗುರುತ್ವಾಕರ್ಷಣೆ ಶಕ್ತಿ ಇರೋ ಕಾರಣದಿಂದಾಗಿ ನಾವು ನಡಿಬೇಕಾದ್ರೂ ಕೂಡ ಇಲ್ಲಿ ಸಾಕಷ್ಟು ಬಲವನ್ನ ಪ್ರಯೋಗವನ್ನ ಮಾಡ್ತೀವಿ.
ಮಾಡ್ತೀವಿ, ಸೇವಿಸಿದಂತ ಆಹಾರ, ಇಲ್ಲಿಯ ವ್ಯಾಯಾಮ, ಇಲ್ಲಿಯ ವಾತಾವರಣ ಕಾಲದಿಂದಾಗಿ ನಮ್ಮ ಬೋನ್ಗಳು ಸಾಕಷ್ಟು ಸ್ಟ್ರಾಂಗ್ ಆಗ್ತಾ ಇರ್ತವೆ. ನಮ್ಮ ಒಂದು ಮೂಳೆಗಳೇನಿರ್ತವೆ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಅಂತರಿಕ್ಷದಲ್ಲಿ ಆ ರೀತಿಯಾಗಿರೋದಿಲ್ಲ. ಥೇಟ್ ಮಗುವಿನ ರೀತಿಯಲ್ಲಿ ಅವರ ಪಾದಗಳು ಆಗಿರ್ತವೆ, ಅವರ ಕಾಲುಗಳಾಗಿರ್ತವೆ. ಹೀಗಾಗಿ ಪ್ರತಿಯೊಂದು ಇಲ್ಲಿ ಅವರಿಗೆ ಒಂದು ಔಷಧೋಪಚಾರವನ್ನು ಸೇರಿದಾಗೆ ತೀವ್ರ ನಿಗಾವನ್ನು ಒದಗಿಸಬೇಕಾಗತ್ತೆ. ಆದ್ರೆ ಆಸ್ಟ್ರೋನಾಟ್ಗಳಿಗೆ ಸಾಕಷ್ಟು ಅವರು ಅಲ್ಲಿ ತೆರಳೋಕ್ಕಿಂತ ಮುಂಚಿತವಾಗಿ ಟ್ರೈನಿಂಗ್ ಅನ್ನು ಒದಗಿಸಲಾಗಿರುತ್ತೆ. ಅವರಿಗೆ ಯಾವುದೇ ರೀತಿಯಾದ ಸನ್ನಿವೇಶ ಬಂದ್ರೂ ಕೂಡ ಹೇಗೆ ಅಲ್ಲಿ ತಮ್ಮನ್ನು ತಾವು ಕಾಪಾಡಿಕೊಳ್ಬೇಕು, ಮಾನಸಿಕ ಸ್ಥಿತಿ ಹೇಗಿರಬೇಕು, ಅವರ ದೈಹಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅಂತೇಳಿ ಇವೆಲ್ಲವನ್ನ ಸಂಭವಿಸಿದಾಗ, ಮತ್ತೆ ಈ 9 ತಿಂಗಳ ಕಾಲ ಸಹಜ ಅಲ್ಲ ಇದು ಮೋನಿಕಾ. 8 ದಿನ ಅಂತೇಳಿ ಮಾನಸಿಕವಾಗಿ ಸಿದ್ಧವಾಗಿರ್ತಾರೆ, ದೈಹಿಕವಾಗಿ, ಜೊತೆಗೆ ಅಲ್ಲಿ ಬೇಕಾದಂತ ವಸ್ತುಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ. ಆದ್ರೆ 9 ತಿಂಗಳ ಕಾಲ ಅಂತರಿಕ್ಷದಲ್ಲಿದ್ದು ಈಗ ಭೂಮಿಗೆ ಮರಳಬೇಕಾದ್ರೂ ಕೂಡ ಸಾಕಷ್ಟು ಮಾನಸಿಕವಾದಂತ ಸ್ಥೈರ್ಯ ಬೇಕಾಗಿರುತ್ತೆ. ಅಂತ ಸ್ಥೈರ್ಯವನ್ನ ಸುನಿತಾ ವಿಲಿಯಮ್ಸ್ ಅವರು, ಅದೇ ರೀತಿಯಾಗಿ ಬುಚ್ ವಿಲ್ಮೋರ್ ಇಬ್ಬರು ಕೂಡ ಹೊಂದಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಹೋಗುತ್ತೆ. ಯಾಕಂದ್ರೆ ಅವರಷ್ಟು ನಗನಗತ ಭೂಮಿಗೆ ಮರಳಿದ್ದಾರೆ. ಈಗ ಇರ್ತಕ್ಕಂಥ ಚಾಲೆಂಜ್ ಮರಳಿ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂತದ್ದು, ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ನಾಶ ಮಾಡ್ಕೊಂಡಿರುವಂತದ್ದು ಮೋನಿಕಾ. ಇನ್ನು ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಹೇಗಿತ್ತು ನಾಸಾದ ಈ ಆಪರೇಷನ್ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ. ಈಗ ಸಾಮಾನ್ಯವಾಗಿ ಏನಿರುತ್ತೆ, ಈಗ ಸ್ಪೇಸ್ ಸೆಂಟರ್, ಅಂತಾರಾಷ್ಟ್ರೀಯ ಸ್ಪೇಸ್ ಸೆಂಟರ್ ಏನಿದೆ, ಅಲ್ಲಿ ಸ್ಪೇಸ್ ಡಾಕಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಭೂಮಿಯ ಮೇಲಿಂದ ಹೋಗುವಂತ ನೌಕೆಗಳೇನಿರ್ತವೆ, ಆ ನೌಕೆಗಳು ಅಲ್ಲಿ ಹೋಗಿ ಅಟ್ಯಾಚ್ ಆಗ್ತವೆ. ಅಟ್ಯಾಚ್ ಆದಂತ ಬಳಿಕ ಅಲ್ಲಿ ಅವರು ಹೋಗುವಂತದ್ದು ಬರುವಂತದ್ದು ನಡೀತಾ ಇರುತ್ತೆ. ಸಾಮಾನ್ಯವಾಗಿ 6 ತಿಂಗಳಿಗೊಂದು ಬಾರಿ ರೊಟೇಷನ್ ಆಗ್ತಾ ಇರುತ್ತೆ ಸಾಮಾನ್ಯವಾಗಿರ್ತಕ್ಕಂಥ ಆಸ್ಟ್ರೋನಾಟ್ಗಳ ವಿಚಾರ ಬಂದಾಗ. ಯಾಕಂದ್ರೆ ಸ್ಪೇಸ್ ಸೆಂಟರ್ಗೆ ಕಮಾಂಡರ್ಸ್ ಇರ್ತಾರೆ. ಆ ಕಮಾಂಡ್ ಸೆಂಟರ್ ಅನ್ನ ಅಲ್ಲಿ ಕಾಪಾಡಿಕೊಳ್ಬೇಕಾದ್ರೆ, ಅದರ ಸರಿಯಾಗಿ ಅದನ್ನ ಕಾರ್ಯನಿರ್ವಹಣೆ ಮಾಡ್ಬೇಕಾದ್ರೆ ಅಲ್ಲಿ ಆ ಒಂದು ಈ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತಾನೆ ಸಿದ್ಧವಾಗಿರ್ತಕ್ಕಂಥ ಆಸ್ಟ್ರೋನಾಟ್ಸ್ ಗಳು, ಅಂದ್ರೆ ಗಗನಯಾತ್ರಿಗಳು ಬೇಕಾಗಿರ್ತಾರೆ. ಆದ್ರೆ ಈ ಬಾರಿ ಸುನಿತಾ ವಿಲಿಯಮ್ಸ್ ಅವರು ಹೋದಂತದ್ದು ನಾಸಾದ ಮಿಷನ್ ಮೇಲಲ್ಲ, ಬದಲಾಗಿ ಒಂದು ಪ್ರೈವೇಟ್ ಮಿಷನ್ ಮೇಲೆ, ಇನ್ನೊಂದು ಪ್ರೈವೇಟ್ ಕಂಪನಿ ಅವರನ್ನ ಅಲ್ಲಿಗೆ ಕಳಿಸ್ಕೊಟ್ಟಿತ್ತು. ಒಂದು ಚಿಕ್ಕದಾಗಿರ್ತಕ್ಕಂಥ ಎಕ್ಸ್ಪ್ಲೋರೇಷನ್, ಚಿಕ್ಕದಾಗಿರ್ತಕ್ಕಂಥ ಅನುಭವವನ್ನ ಪಡೆದುಕೊಳ್ಬೇಕಾಗಿತ್ತು. ಹೀಗಾಗಿ ಕೇವಲ 8 ದಿನಗಳ ಕಾಲ ಅವರು ಅಲ್ಲಿಗೆ ಹೋಗಿ ಮರಳಿ ಬರುವಂತದ್ದಿತ್ತು. ಆದ್ರೆ ಅವರು ಹೋದಂತ ನೌಕೆ ಏನಿತ್ತು, ಅಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ನಮಗೆ ಈಗೆಲ್ಲ ಗೊತ್ತಿರುವ ಹಾಗೆ ಮತ್ತೊಬ್ಬ ಶ್ರೇಷ್ಠ ಭಾರತೀಯಳಾದಂತ ಕಲ್ಪನಾ ಚಾವ್ಲಾ ಅವರು ಕೂಡ ಆ ರೀತಿಯಾದಂತ ಒಂದು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೆ ಹೋಗಿರ್ತಾರೆ. ಮರಳುವಂತ ಸಂದರ್ಭದಲ್ಲಿ ಆದಂತ ಒಂದು ಚಿಕ್ಕ ನೆಗ್ಲಿಜೆನ್ಸ್ ಅವರ ಜೀವವನ್ನೇ ಬಲಿ ತೆಗೆದುಕೊಂಡಿರುತ್ತೆ. ಹೀಗಾಗಿ ಆ ಘಟನೆ ಆದ ಬಳಿಕ ನಾಸಾ ಇರ್ಬೋದು ಅಥವಾ ಅಂತ ಯಾವುದೇ ಸ್ಪೇಸ್ ಸೆಂಟರ್ ಗಳಿರ್ಬೋದು ಸಾಕಷ್ಟು ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ಳುತ್ತೆ. ಒಂದು ಚಿಕ್ಕ ತೊಂದರೆ ಕಂಡು ಬಂದ್ರು ಕೂಡ ಯಾವುದೇ ರೀತಿಯಾದಂತ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಈ ಬಾರಿ ಕೂಡ ಆ ರೀತಿಯಾದಂತ ರಿಸ್ಕ್ ಅನ್ನ ತೆಗೆದುಕೊಂಡಿರ್ಲಿಲ್ಲ. ಹೀಗಾಗಿ ಆ ಒಂದು ಸಂದರ್ಭ ಬರ್ಬೇಕಾದ್ರೆ, ಆಮೇಲೆ ನೋಡಿ, ಈಗ ಭೂಮಿಯಿಂದ ನಾವಾಗ ಭೂಮಿಯ ಸುತ್ತ ಸ್ಪೇಸ್ ಸೆಂಟರ್ ಸುತ್ತ ಇರುತ್ತಲ್ಲ, ಆ ಒಂದು ಭೂಮಿಯ ಪರಿಧಿಗೆ ಹತ್ತಿರದಲ್ಲಿ ಅದು ಬರೋವರೆಗೂ ಕೂಡ ಕಾಯಬೇಕಾಗತ್ತೆ. ಹೀಗಾಗಿ ಸುಮಾರು 6 ತಿಂಗಳಿಗೆ ಒಂದು ಬಾರಿ ಅದು ಭೂಮಿಗೆ ಹತ್ತಿರದಲ್ಲಿ ಬರುತ್ತೆ. ಆ ಒಂದು ಸ್ಥಿತಿಯಲ್ಲಿ 2 ತಿಂಗಳ ಕಾಲ ಇರುತ್ತೆ. ಅಂತ ಒಂದು ಸಂದರ್ಭವನ್ನ ಕಾಯಬೇಕಾಗಿತ್ತು. ಜೊತೆಗೆ ಅಲ್ಲಿಗೆ ಕಳಿಸುವಂತ ರಾಕೆಟ್ ಗಳೇನಿದಾವೆ, ಆಮೇಲೆ ಕ್ಯಾಪ್ಸೂಲ್ಸ್ ಏನಿದೆ, ಅದಕ್ಕೂ ಕೂಡ ಒಂದು ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಈಗ ಈ ಬಾರಿ ಸಹಾಯಕ್ಕೆ ಬಂದಿದ್ದು ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಏನಿದೆ, ಅವರು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಆ ಒಂದು ಕ್ಯಾಪ್ಸೂಲ್ ಅನ್ನ ಅಲ್ಲಿಗೆ ಕಳಿಸ್ಕೊಟ್ಟಿರ್ತಾರೆ. ಅದಾದ ಬಳಿಕ ಏನಾಗುತ್ತೆ, ಮೊನ್ನೆ ಇಲ್ಲಿ ಮಾರ್ಚ್ 17ನೇ ತಾರೀಕಿಗೆ ಆ ಒಂದು ಸ್ಪೇಸ್ ಸೆಂಟರ್ ಗೆ ಆ ಒಂದು ಕ್ಯಾಪ್ಸೂಲ್ ಏನಿದೆ ಸ್ಪೇಸ್ ಎಕ್ಸ್ ನವ್ರದ್ದು, ಅದು ಅಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಆ ಡಾಕಿಂಗ್ ಅಂದ್ರೆ ಅಟ್ಯಾಚ್ ಆಗುವಂತದ್ದು. ಅದಾದ ಬಳಿಕ ಅಲ್ಲಿಗೆ ಹೋದಂತ ಇನ್ನಿತರೆ ಇದ್ದಂತ ಕಮಾಂಡೆಂಟ್ಸ್ ಏನಿರ್ತಾರೆ, ಅವರು ಅಲ್ಲಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಸುನಿತಾ ವಿಲಿಯಮ್ಸ್ ಅವ್ರ ಜೊತೆಯಲ್ಲಿ ಮತ್ತೆ ಬುಚ್ ವಿಲ್ಮೋರ್ ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಆಸ್ಟ್ರೋನಾಟ್ಸ್ ಗಳು ಕೂಡ ಅವರನ್ನ ಕರೆದುಕೊಂಡು ಬರುವಂತ ಕರ್ತವ್ಯವನ್ನ ಮತ್ತು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅವೆಲ್ಲ ಮಿಷನ್ ಆದ ಬಳಿಕ ಈಗ ಸುರಕ್ಷಿತವಾಗಿ ಬಂದು ಅದನ್ನ ಸಮುದ್ರದಲ್ಲಿ ಇಳಿಸ್ತಾರೆ. ಯಾಕಂದ್ರೆ ಸಾಕಷ್ಟು ಹೀಟ್ ಜನರೇಟ್ ಆಗಿರುತ್ತೆ, ಸಾಕಷ್ಟು ಬಿಸಿ ಆಗಿರೋ ಕಾರಣದಿಂದಾಗಿ ನೇರವಾಗಿ ಭೂಮಿಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಮುದ್ರಕ್ಕೆ ತಂದು ಆ ಸುರಕ್ಷತೆಯಿಂದ ಈಗ ಮರಳಿ ಅವರನ್ನ ತೆಗೆದುಕೊಂಡಿರುವಂತದ್ದು ಮೋನಿಕಾ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಸರ್. ಇದ್ರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇಸ್ರೋಯಿಂದ ನಿವೃತ್ತ ವಿಜ್ಞಾನಿ ಆಗಿರುವಂತಹ ಪ್ರಸಾದ್ ಅವರು ನಮ್ಮ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಸಾದ್ ಅವರೇ, ಇವಾಗ 286 ದಿನದ ಬಳಿಕ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಭೂಮಿಗೆ ಬಂದಿಳಿದಿದ್ದಾರೆ. ಹೇಗಿರುತ್ತೆ ಮುಂದಿನ ಪ್ರಕ್ರಿಯೆಗಳು ಅಂತ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ಅದೇ ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ ಈಗ ಬೆಳಗಿನ ಜಾವ ಅವರು ಬಂದು ಭೂಮಿಗೆ ಇಳಿದಿದ್ದಾರೆ. ಇದು ಪ್ರಕ್ರಿಯೆ ನಿನ್ನೆ ಶುರುವಾಗಿದ್ದು, ಅಂದ್ರೆ ಸುಮಾರು ಭಾರತೀಯ ಸಮಯದ ಪ್ರಕಾರ 10:35ಕ್ಕೆ ಇದೊಂದು 3-4 ಹಂತಗಳಲ್ಲಿ ವಿಂಗಡಿಸ್ಬೋದು. ಒಂದು, ಅಲ್ಲಿ ಸಪರೇಟ್ ಆಗ್ಬೇಕು, ಈ ಕ್ರೂ 9 ಅನ್ನೋದು ಸ್ಪೇಸ್ ಸ್ಟೇಷನ್ ಇಂದ ಸಪರೇಟ್ ಆಗ್ಬೇಕು. ಅದಾದ್ಮೇಲೆ ನಾವು ಲ್ಯಾಂಡಿಂಗ್ ಸೈಟ್ ಅಂತ ಅದು ಸೆಲೆಕ್ಟ್ ಮಾಡಿರ್ತೀವಿ. ಆ ಲ್ಯಾಂಡಿಂಗ್ ಸೈಟ್ ಯಾವ ತರ ಅಂದ್ರೆ ವೆದರ್ ಕಂಡೀಷನ್ಸ್, ಆಮೇಲೆ ಇದು ಒಂದು ಓಷನ್ ಮೇಲೆ ಬೀಳ್ತಿರೋದ್ರಿಂದ ಓಷನ್ ಕರೆಂಟ್ಸ್, ಆಮೇಲೆ ಹತ್ತಿರದಲ್ಲಿ ಇದು ರಿಕವರಿ ಆದ್ಮೇಲೆ
ಯಾವುದೋ ಒಂದು ಹಡಗಿಗೆ ವರ್ಗಾವಣೆ ಆಗಬೇಕು. ಇದು ಈ ಹತ್ರದಲ್ಲಿ ಶಿಪ್ಸ್ ಇದೆಯೋ ಇಲ್ವೋ, ನೇವಿ ಶಿಪ್ಸು, ಇದೆಲ್ಲ ನೋಡಿಕೊಂಡು ಲ್ಯಾಂಡಿಂಗ್ ಸೈಟ್ನ ಸೆಲೆಕ್ಟ್ ಮಾಡಿರುತ್ತೆ. ಆ ಲ್ಯಾಂಡಿಂಗ್ ಸೈಟ್ಗೆ ಸರಿಯಾಗಿ ಗುರಿ ಮುಟ್ಟಿ ತಲುಪೋದಕ್ಕೆ ಯಾವ ಥರ ಬೇಕೋ ಅದನ್ನು ಆ ಥರ ಓರಿಯೆಂಟೇಷನ್ ಮಾಡಬೇಕು. ಓರಿಯೆಂಟೇಷನ್ ಆದಮೇಲೆ ಅದು ಡಿಸೆಂಟ್ ಶುರು ಆಗೋದು ಸುಮಾರು ಒಂದು 28,000 km/h ಸ್ಪೀಡ್ನಲ್ಲಿ. ಆ ಸ್ಪೀಡ್ನಿಂದ ಇಳ್ಕೊಂಡು ಬಂದು ಹಾಗೇನೆ ಬರ್ತಾ ಬರ್ತಾ ಕೊನೆಗೆ ಅದು ಸಮುದ್ರನ ಮುಟ್ಟಿದಾಗ ಒಂದು 16 ಕಿಲೋಮೀಟರ್ 16ರಿಂದ 20 km/h ಸ್ಪೀಡ್ನಲ್ಲಿ ಮುಟ್ಟುತ್ತೆ. ಸೊ ಇದರಲ್ಲಿ ಎಲ್ಲ ಸಿಸ್ಟಮ್ಸ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ಸೊ ನಿಮ್ಗೆ ಗೊತ್ತಿರೋ ಹಾಗೇನೆ ಇವಾಗ ಅಲ್ಲಿ 0G ಕಂಡೀಷನ್ಸು, ಅಂದ್ರೆ ಆಮೇಲೆ ವ್ಯಾಕ್ಯೂಮು, 0G ಕಂಡೀಷನ್ಸು ಪ್ಲಸ್ ರೇಡಿಯೇಷನ್ ಅಂತ, ಅಂದ್ರೆ ನಮ್ಮ ಸೋಲಾರ್ ರೇಡಿಯೇಷನ್ ಅಂತ ಏನ್ ಕರಿತೀವೋ ಹಾರ್ಮ್ಫುಲ್ ರೇಡಿಯೇಷನ್ ಅದೆಲ್ಲ ಇರುತ್ತವೆ. ಸೊ ಅದನ್ನೆಲ್ಲ ಅವರು ಪ್ರೊಟೆಕ್ಷನ್ ಇರುತ್ತೆ ಸ್ಪೇಸ್ ಸ್ಟೇಷನ್ ಅಲ್ಲಿ. ಇವಾಗ ಇಲ್ಲಿ ಬಂದಾಗ ಏನಾಗುತ್ತೆ, ಅದೆಲ್ಲ ಯಾವುದೂ ಇರೋದಿಲ್ಲ. ಸೊ 0G ಕಂಡೀಷನ್ನೇ ನೀವು ತಗೊಂಡ್ರೆ ಅದು ಒಂದು ಏನಾಗುತ್ತೆ, ಬೋನ್ ಡೆನ್ಸಿಟಿ, ಇವಾಗ ನಾವು ವಯಸ್ಸಾದವ್ರಿಗೆ ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಿ, ಬೋನ್ ಡೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಕೊನೆಗೆ ಇದು ರಕ್ತದ ಒತ್ತಡ ಏರುಪೇರಾಗುತ್ತೆ. ಹಾಗೆ ಮಸಲ್ ಮಾಸ್ ಅನ್ನೋದು, ನಾವು ಮಸಲ್ಸ್ ಯೂಸ್ ಮಾಡಿದಾಗ ಮಾತ್ರ ಮಸಲ್ಸು ಬೆಳವಣಿಗೆ ಆಗೋದು ಇರೋದು. ಅಲ್ಲಿ ಮಸಲ್ಸ್ ಗ್ರಾವಿಟಿ ಅಗೇನ್ಸ್ಟ್ ಗ್ರಾವಿಟಿ ಯೂಸ್ ಮಾಡದೇ ಇರೋದ್ರಿಂದ ಮಸಲ್ ಮಾಸ್ ಕಡಿಮೆ ಆಗಿರುತ್ತೆ. ಸೊ ಇಲ್ಲಿ ಬಂದಾಗ ಅವ್ರಿಗೆ ಮಸಲ್ಸೇ ಇರೋದಿಲ್ಲ, ಅಂದ್ರೆ ಮಸಲ್ಸ್ ಬಹಳ ಕಡಿಮೆ ಆಗ್ಬಿಟ್ಟಿರುತ್ತೆ ಮಸಲ್ ಮಾಸು. ಹಾಗೆ ಬೋನ್ ಡೆನ್ಸಿಟಿ ಕಡಿಮೆ ಆಗಿರುತ್ತೆ. ಪ್ಲಸ್ ಅಲ್ಲಿ ಏನಾದರೂ ಎಷ್ಟೇ ನಾವು ಪ್ರೊಟೆಕ್ಷನ್ ಕೊಟ್ಟಿದ್ರು ಏನಾದರೂ ಸೋಲಾರ್ ರೇಡಿಯೇಷನ್ ಅದರಿಂದ ಏನಾದ್ರು ಅಫೆಕ್ಟ್ ಆಗಿದೆಯೋ ಅದೆಲ್ಲ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಬಂದಾಗ ಫಸ್ಟ್ ಅವ್ರನ್ನ ಒಂದು ಅಸೆಸ್ಮೆಂಟ್ ಅನ್ನೋದು ಮಾಡಬೇಕು. ಸುಮಾರು ಇವರು 90 ಸುನೀತಾ ವಿಲಿಯಮ್ಸ್ ಅವರು ಸುಮಾರು ಒಂದು 286 ದಿವಸ ಇದ್ದಿದ್ರಿಂದ ಅದು ತುಂಬಾ ಎಕ್ಸ್ಟೆಂಡೆಡ್ ಪೀರಿಯಡ್ ಅಂತಾನೆ ಹೇಳ್ಬೇಕು. ಅಷ್ಟರಲ್ಲಿ ಏನೇನು ಎಫೆಕ್ಟ್ಸ್ ಆಗಿದೆಯೋ ಅದನ್ನ ಅಸೆಸ್ ಮಾಡಿ ಮೆಡಿಕಲ್ ಟೀಮ್ ಸ್ಪೇಸ್ ನಮ್ಮ ಮೆಡಿಸಿನ್ ಅಂತಾನೆ ಒಂದು ಸಪರೇಟ್ ಬ್ರಾಂಚ್ ಅದು, ಅದರಲ್ಲಿ ಅವ್ರು ಅಸೆಸ್ ಮಾಡಿ ಅದಕ್ಕೆ ಏನೇನು ಬೇಕೋ ಅದು ಬೋನ್ ಡೆನ್ಸಿಟಿ ರಿಕವರಿಗೆ ಅಥವಾ ಮಸಲ್ ಮಾಸ್ ರಿಕವರಿಗೆ ಅವರ ಬೇರೆ ಹೆಲ್ತ್ ರೊಟೀನ್, ಇವಾಗ ಅಲ್ಲಿದ್ದಾಗ ಬೇರೆ ತರನೇ ಎಲ್ಲಾನು ಇರುತ್ತೆ. ಸೊ ಎಲ್ಲಾನು ಅದನ್ನ ತಿರುಗಿ ರಿಅಸೆಸ್ ಮಾಡಿ ಒಂದು 3-4 ತಿಂಗಳು ಅಥವಾ 4-5 ತಿಂಗಳೇ ಬೇಕಾಗುತ್ತೆ ಇದನ್ನೆಲ್ಲ ಅವರು ಸರಿಪಡಿಸೋದಕ್ಕೆ. ಸೊ ಇದು ಮುಂಚೆನೂ ಆಗಿದೆ. ನಮ್ಮ ಮುಂಚೆ ಇದ್ದವರೊಬ್ರು ವ್ಯಾಲರಿ ಪೋಲಿಯಾಕೋ ಅಂದ್ಬಿಟ್ಟು ಇದಕ್ಕಿಂತ ಜಾಸ್ತಿ ಸುಮಾರು ಒಂದು 14 ತಿಂಗಳು ಇದ್ರು, 14 ತಿಂಗಳು ಸ್ಪೇಸ್ ಅಲ್ಲಿ ಇದ್ದು ಕೆಳಗಡೆ ಬಂದ್ರು. ಸೊ ಇದನ್ನೆಲ್ಲ ರಿಕವರಿ ಮಾಡೋದಕ್ಕೆ ನಮ್ಮ ಸ್ಪೇಸ್ ಮೆಡಿಸಿನ್ ಟೀಮ್ನವರು ಮಾಡ್ತಾರೆ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಸರ್.